ಬ್ರೇಕ್ನ ನಂತರ ಬೆಂಗಳೂರು ಮೆಟ್ರೋಗೆ ಸ್ವಾಗತ. ಕೂರೋಕೆ ಜಾಗ ಇಲ್ಲ, ಕಲಿಯೋದೆಲ್ಲಿ? ಶಿಕ್ಷಣ ಸಚಿವರೇ ಯಾರಿಗೆ ಹೇಳೋಣ ಮಕ್ಕಳ ಪ್ರಾಬ್ಲಮ್ಮು. ಶಿಕ್ಷಣ ನಿಯಮಗಳಲ್ಲಿ ಶಾಲಾ ಕಟ್ಟಡ, ಜಾಗ, ಮೈದಾನ ಹೀಗೆ 10 ವಿಷಯಗಳಿಗೆ ಸಂಬಂಧಿಸಿದಂತೆ ನಿಯಮಗಳಿವೆ. ಇದಲ್ಲದೆ ಕ್ಲಾಸ್ ರೂಮ್ನಲ್ಲಿ ವಿದ್ಯಾರ್ಥಿ ಕುಳಿತುಕೊಳ್ಳೋಕೆ ಎಷ್ಟು ಜಾಗವಿರಬೇಕು ಅನ್ನೋದಕ್ಕೂ ನಿಯಮ ಇದೆ. ಹಾಗಾದ್ರೆ ಈ ನಿಯಮ ಏನ್ ಹೇಳುತ್ತೆ? ಈ ನಿಯಮವನ್ನ ಎಷ್ಟು ಶಾಲೆಗಳು ಪಾಲಿಸ್ತಿವೆ ಅನ್ನೋದನ್ನ ನೋಡೋಣ ಬನ್ನಿ. ಶಾಲೆ ನಂಬರ್ 1, ವಿದ್ಯಾರ್ಥಿಗಳಿಗೆ ಕುಳಿತುಕೊಳ್ಳೋಕೆ ಜಾಗವೇ ಇಲ್ಲ. ಇಕ್ಕಟ್ಟಾದ ಜಾಗದಲ್ಲೇ ಕುಳಿತು ವಿದ್ಯಾರ್ಥಿಗಳು ಪಾಠ ಕೇಳಬೇಕು. ಶಾಲೆ ನಂಬರ್ 2, ಒಬ್ಬರ ಮೇಲೊಬ್ಬರು ಕುಳಿತುಕೊಳ್ಳುವಷ್ಟು ಇಕ್ಕಟ್ಟಾದ ಜಾಗ. ವಿದ್ಯಾರ್ಥಿಗಳು ಪಾಠದ ಕಡೆ ಗಮನ ಹರಿಸಬೇಕು, ಇಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳೋದ್ರಲ್ಲೇ ಕಾಲ ಕಳಿಬೇಕು. ಇಂತಹ ಪರಿಸ್ಥಿತಿ ರಾಜ್ಯದ ಸಾವಿರಾರು ಶಾಲೆಗಳಲ್ಲಿದೆ. ಅದರಲ್ಲೂ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿರೋ 5,000 ಶಾಲೆಗಳಲ್ಲಿ ಬಹುತೇಕ ಶಾಲೆಗಳಲ್ಲಿರೋ ವಿದ್ಯಾರ್ಥಿಗಳು ಇದೇ ಸಮಸ್ಯೆ ಎದುರಿಸ್ತಿದ್ದಾರೆ. ಹಾಗಾದ್ರೆ ಕ್ಲಾಸ್ ರೂಮ್ ನಲ್ಲಿ ವಿದ್ಯಾರ್ಥಿಗೆ ಕನಿಷ್ಠ ಎಷ್ಟು ಜಾಗ ಇರಬೇಕು ಅಂತ ಶಿಕ್ಷಣ ನಿಯಮಾವಳಿ ಹೇಳುತ್ತೆ, ನೀವೇ ನೋಡಿ. ಶಾಲಾ ಕೊಠಡಿಯು ಕನಿಷ್ಠ 200 ಚದರ ಅಡಿ ಇದ್ದು ಒಬ್ಬ ವಿದ್ಯಾರ್ಥಿಗೆ ಕನಿಷ್ಠ ಅಂದ್ರೂ 3 ಚದರ ಅಡಿ ಜಾಗ ಇರಬೇಕು. ಈ ನಿಯಮವನ್ನ ರಾಜ್ಯದ ಬಹುತೇಕ ಶಾಲೆಗಳು ಉಲ್ಲಂಘಿಸಿವೆ. ಇದಕ್ಕೆಲ್ಲ ನೇರವಾಗಿ ಸರ್ಕಾರವೇ ಕಾರಣ. ಯಾಕಂದ್ರೆ ಶಾಲೆಗೆ ಪರವಾನಗಿ ನೀಡೋಕ್ಕೂ ಮುನ್ನ ಸರ್ಕಾರ ಶಾಲೆ ಬಗ್ಗೆ ಸರಿಯಾಗಿ ಪರಿಶೀಲನೆ ನಡೆಸಬೇಕು ಅಂತಾರೆ ಶಿಕ್ಷಣ ತಜ್ಞರು. ಪ್ಲೆಂಟಿ ಆಫ್ ಚಾಯ್ಸಸ್ ಇರೋ ಕಾರಣ ಏನು ಮಾಡ್ತಾರೆ ಅಂದರೆ, ಕೆಲವು ಶಾಲೆಗಳಲ್ಲಿ ಅದು ಕ್ವಾಲಿಟಿ ಚೆನ್ನಾಗಿಲ್ಲ ಅಂದರೆ ಮಕ್ಕಳು ಹೋಗೋದಿಲ್ಲ. ಒಂದು ಸರ್ಕಾರಿ ಶಾಲೆಗಳಂತೂ ಭಾಳ ಅಸಡ್ಡೆಗೊಳಗಾಗ್ಬಿಟ್ಟಿದೆ, ಒಂದು ಸಾಮಾಜಿಕ ಅಸಡ್ಡೆಗೊಳಗಾಗಿದೆ. ಒಳ್ಳೆ ಶಾಲೆಗಳ ಮೇಲೆ ಒತ್ತಡ ಜಾಸ್ತಿ ಬೀಳುತ್ತಿದೆ. ಇದು ರಾಜ್ಯದಲ್ಲಿರೋ 1-2 ಶಾಲೆಗಳ ಸಮಸ್ಯೆ ಅಲ್ಲ. 58,000 ಶಾಲೆಗಳಲ್ಲಿನ ಬಹುತೇಕ ಶಾಲೆಗಳಲ್ಲೂ ಇದೇ ಸಮಸ್ಯೆ ಇದೆ. ಇದರ ಬಗ್ಗೆ ಶಿಕ್ಷಣ ಸಚಿವರು ಗಮನ ಹರಿಸೋ ಬದಲು ಹೊಸ ಯೋಜನೆಗಳನ್ನು ರೂಪಿಸೋಕೆ ಹೊರಟಿದ್ದಾರೆ. ಇನ್ಮುಂದಾದ್ರೂ ಶಿಕ್ಷಣ ಸಚಿವರ ಚಿತ್ತ ಸದ್ಯ ಇರೋ ಸಮಸ್ಯೆಗಳನ್ನ ಬಗೆಹರಿಸುವತ್ತ ಹೋಗ್ಲಿ ಅನ್ನೋದೇ ನಮ್ಮೆಲ್ಲರ ಆಶಯ. ಅರುಣ್ ಬಡಿಗೆ, ಸುವರ್ಣ ನ್ಯೂಸ್ 24x7 ಬೆಂಗಳೂರು. ಬೆಳಿಗ್ಗೆಯಿಂದ ನಾವು ನಿಮ್ಗೊಂದು ಪ್ರಶ್ನೆ ಕೇಳ್ತಿದ್ವಿ. ಅದೇನು ಅಂದ್ರೆ, ಕಲಿಕೆಯತ್ತ ಮಗುವನ್ನ ಒಲಿಸೋದು ಹೇಗೆ? ಈ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ಮೂಲಕ ಪಾಠ ಮಾಡಿ. ಮಗುವಿನ ಮೇಲೆ ಸಿಟ್ಟು ಸರಿಯಲ್ಲ, ವಾರಕ್ಕೊಂದು ಬಾರಿಯಾದ್ರೂ ಹೊರಗಡೆ ಕರೆದುಕೊಂಡು ಹೋಗಿ. ಪ್ರಾಯೋಗಿಕ ಪಾಠದತ್ತ ಒತ್ತು ನೀಡಿ. ವಿಷಯಕ್ಕೆ ಸಂಬಂಧಿಸಿದ ಸ್ಥಳಗಳಿಗೆ ಭೇಟಿ ನೀಡಿಸಿ. ಸಂಸದ ಅನಂತಕುಮಾರ್ ನಿವಾಸದಲ್ಲಿ ಇವತ್ತು ವಿಜಯದಶಮಿ ಪ್ರಯುಕ್ತ ವಿಶೇಷ ಪೂಜೆ. ಈ ಸುಸಂದರ್ಭದಲ್ಲೇ ಅವರು ಬಿಜೆಪಿ ರಾಷ್ಟ್ರೀಯ ಮುಖಂಡ ಎಲ್.ಕೆ. ಅಡ್ವಾಣಿ ನೇತೃತ್ವದಲ್ಲಿ ಆರಂಭವಾಗಲಿರೋ ಜನಚೇತನ ಯಾತ್ರೆಯ ಯಶಸ್ಸಿಗೆ ಪ್ರಾರ್ಥಿಸಿದರು. ಶಾಸಕ ಎಂ. ಶ್ರೀನಿವಾಸ್, ವಿಧಾನ ಪರಿಷತ್ ಉಪಸಭಾಪತಿ ವಿಮಲಾ ಗೌಡ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಮುಖ್ಯಮಂತ್ರಿ ಚಂದ್ರು ಸೇರಿದಂತೆ ಹಲವು ಬಿಜೆಪಿಯ ಮುಖಂಡರು ಈ ವಿಶೇಷ ಪೂಜಾ ಮಹೋತ್ಸವದಲ್ಲಿ ಭಾಗವಹಿಸಿದರು. ಈ ಬಾರಿ ಜನಚೇತನ ಯಾತ್ರೆಯ ಹಿನ್ನೆಲೆಯಲ್ಲಿ ವಿಶೇಷ ಪೂಜಾ ಮಹೋತ್ಸವ ಹಮ್ಮಿಕೊಂಡಿದ್ದಾಗಿ ಅನಂತಕುಮಾರ್ ಹೇಳಿದರು. ಕರ್ನಾಟಕಕ್ಕೆ ಒಳ್ಳೆಯದಾಗಲಿ, ಭಾರತಕ್ಕೆ ಒಳ್ಳೆಯದಾಗಲಿ. ಅಡ್ವಾಣಿಯವರು ದೇಶದಲ್ಲಿ ಭ್ರಷ್ಟಾಚಾರ ಮತ್ತು ಕಪ್ಪು ಹಣ ಈ ಎರಡನ್ನೂ ಕೂಡ ತೆಗೆದುಹಾಕುವ ಸಲುವಾಗಿ ಜನಚೇತನ ಯಾತ್ರೆ ಮಾಡ್ತಾ ಇದ್ದಾರೆ. ಆ ಜನಚೇತನ ಯಾತ್ರಕ್ಕೆ ಶುಭಾರಂಭ ಕೋರಲಿಕ್ಕೂ ಕೂಡ ಇವತ್ತು ವಿಜಯದಶಮಿಯ ಉತ್ಸವ, ಪೂಜೆ ಮತ್ತು ಔತಣವನ್ನು ಇಡಲಾಗಿದೆ. ಇದರ ಜೊತೆಯಲ್ಲಿ ಭಾರತದಲ್ಲಿ ಮತ್ತೊಂದು ಸತಿ ರಾಮರಾಜ್ಯ ಬರಲಿ, ಸುಶಾಸನ ಬರಲಿ ಮತ್ತು ಸ್ವಚ್ಛ ರಾಜನೀತಿ ಬರಲಿ ಅಂತ ಹೇಳಿ ಆ ಪರಮಾತ್ಮನಲ್ಲಿ ಪ್ರಾರ್ಥಿಸಿಕೊಳ್ಳುವಂಥ ದಿನ ಇದು. ಬೆಂಗಳೂರಿನ ರಾಜಾಜಿನಗರದಲ್ಲಿಂದು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಚಂದ್ರಶೇಖರ್ ಕಂಬಾರರಿಗೆ ವಿಶೇಷವಾಗಿ ಸನ್ಮಾನಿಸಲಾಯಿತು. ಉತ್ತರ ಕರ್ನಾಟಕ ಶೈಲಿಯಲ್ಲಿ ಕಂಬಾರ ದಂಪತಿಗಳನ್ನು ಸನ್ಮಾನಿಸಿದರು. ಉತ್ತರ ಕರ್ನಾಟಕ ನಾಗರಿಕ ಸಂಘದವರು ಗಾಂಧಿ ಟೋಪಿ, ಶಾಲು ಹೊದಿಸಿ ಆರತಿ ಬೆಳಗುವ ಮೂಲಕ ವಿಭಿನ್ನವಾಗಿ ಸನ್ಮಾನಿಸಿದರು. ಇದೇ ವೇಳೆ ಬನ್ನಿ ಹಂಚಿದ ಕಂಬಾರರು ಉತ್ತರ ಕರ್ನಾಟಕ ಶೈಲಿಯಲ್ಲಿ ಸನ್ಮಾನಿಸಿದ್ದಕ್ಕೆ ಸಂತಸ ವ್ಯಕ್ತಪಡಿಸಿದರು. ಗೌರವ ನೋಡೋದು ಒಂದು ಟಾವೆಲು, ನಮ್ಮ ಮಗನ ಒಂದು ಸಾಧನೆ, ಅವರ ಒಂದು ಗೌರವ
ಸರ್ ಒಂಚೂರು ಸರ್ ಇಲ್ಲಿ ಮುತ್ತೈದೆಯರು ನಮ್ಮ ಇಲ್ಲಿ ಉತ್ತರ ಕರ್ನಾಟಕದ ನನ್ನ ಸ್ನೇಹಿತರೆಲ್ಲ ಸೇರಿಕೊಂಡು ನನಗೂ ಮತ್ತು ನನ್ನ ಶ್ರೀಮತಿಗೂ ಸನ್ಮಾನ ಮಾಡಿದ್ದಕ್ಕೆ ನಿಮಗೆ ನಾವು ಕೃತಜ್ಞರಾಗಿದ್ದೇವೆ ಮತ್ತು ನನ್ನ ಕೃತಜ್ಞತೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಉತ್ತರ ಕರ್ನಾಟಕದ ಸಂಸ್ಕೃತಿಯನ್ನು ಅಂತೂ ಹೇಗೋ ಸ್ವಲ್ಪ ಜೀವಂತವಾಗಿಟ್ಟಿದ್ದಕ್ಕೆ ಅವರಿಗೆ ಕೃತಜ್ಞತೆಗಳನ್ನು ಹೇಳಬೇಕು. ಯಾಕಂತಂದರೆ ಇಲ್ಲಿ ಒಂದು ಕೂಡಲೇ ನಾವೆಲ್ಲ ಮರಿತೀವಿ.